अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्री गुरवे नमः. ಭಗವಾನರು ಒಂದು ಕುಟುಂಬಕ್ಕೆ ಸಂದರ್ಶನದ ಭಾಗ್ಯವನ್ನು ಅನುಗ್ರಹಿಸಿದ್ದರು. ಆಗ ಕುಟುಂಬದಲ್ಲಿದ್ದ ಪುಟ್ಟ ಬಾಲಕನ ಕಡೆ ತಿರುಗಿ, ನಿನಗೇನಾದರೂ ಪ್ರಶ್ನೆಗಳಿವೆಯೇ ಎಂದರು. ಪೋಷಕರಿಗೆ ಅಚ್ಚರಿಯಾಗುವಂತೆ ಆ ಬಾಲಕ, ಸ್ವಾಮಿ, ನಿಮಗೆ ಅತ್ಯಂತ ಇಷ್ಟವಾದ ಕಾರು ಯಾವುದು ಎಂದು ಕೇಳಿದನು. ಅದನ್ನು ಕೇಳಿ ಸ್ವಾಮಿಯ ಕಣ್ಣುಗಳು ಸಂತೋಷದಿಂದ ಅರಳಿದವು. ಅವರು ಮಾರಿಸ್ ಮೈನರ್ ಎಂದು ಹೇಳಿ ತಾವು ಹೇಗೆ ಡ್ರೈವಿಂಗ್ ಲೈಸೆನ್ಸ್ ಪಡೆದರು, ಹೇಗೆ ಕಾರು ಓಡಿಸುತ್ತಿದ್ದರು ಎಂಬುದನ್ನು ವಿವರಿಸಿದರು. ಆ ಹುಡುಗ ಆಶ್ಚರ್ಯದಿಂದ ಕೇಳುತ್ತಿದ್ದನು. ಇದ್ದಕ್ಕಿದ್ದಂತೆ, ಸ್ವಾಮಿ, ನಿನ್ನ ಕಾರನ್ನು ನನಗೆ ಓಡಿಸಲು ಕೊಡುತ್ತೀಯಾ ಎಂದು ಕೇಳಿದರು. ಬಾಲಕನು ಸಂಭ್ರಮದಿಂದ, ಖಂಡಿತ ಸ್ವಾಮಿ ಎಂದನು. ಆಗ ಭಗವಾನರು ಬಾಗಿ ಬಾಲಕನ ಎದೆಯನ್ನು ಮೃದುವಾಗಿ ಸ್ಪರ್ಶಿಸಿ, ನಿನ್ನ ಹೃದಯವೇ ಆ ಕಾರು ಮತ್ತು ಅದರ ಚಾಲಕ ನಾನು ಎಂದು ಹೇಳಿದರು. सारथी तू बाबा, शंख मैं हूँ तुम्हारा. ಅದೇ ಭರವಸೆಯನ್ನು ಅವರು ಅರ್ಜುನನಿಗೂ ನೀಡಿ ಪಾರ್ಥಸಾರಥಿಯಾದರು. ಭಗವಂತನು ಸಾರಥಿಯಾಗುವುದು ವೇದಾಂತದಲ್ಲಿ ಅತ್ಯಂತ ಗಂಭೀರವಾದ ಸಾಂಕೇತಿಕ ಅರ್ಥವನ್ನು ಹೊಂದಿದೆ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವ ತು ಬುದ್ಧಿಂ ತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಕಠೋಪನಿಷತ್ತು ದೇಹವನ್ನು ರಥಕ್ಕೆ, ಇಂದ್ರಿಯಗಳನ್ನು ಕುದುರೆಗಳಿಗೆ ಮತ್ತು ಬುದ್ಧಿಯನ್ನು ಸಾರಥಿಗೆ ಹೋಲಿಸುತ್ತದೆ. ಭಗವಂತನು ಸಾರಥಿಯಾಗುವುದೆಂದರೆ ಅವರ ದಿವ್ಯ ವಚನಗಳೇ ನಮ್ಮನ್ನು ಮುನ್ನಡೆಸುವ ಬುದ್ಧಿಯಾಗುವುದರ ಸಂಕೇತ. ಪರಮಾತ್ಮನು ಗುರುವಿನ ಪಾತ್ರವನ್ನು ವಹಿಸಿದಾಗ ಈ ಮಹತ್ತರ ಸತ್ಯ ಸಾಕಾರವಾಗುತ್ತದೆ. ಆದ್ದರಿಂದಲೇ ಅವರು 1958ರಲ್ಲಿ ತಮ್ಮ ದಿವ್ಯ ಸಂದೇಶವನ್ನು ಜಗತ್ತಿಗೆ ತಲುಪಿಸುವ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿದಾಗ ಅದಕ್ಕೆ ಸನಾತನ ಸಾರಥಿ ಎಂದು ಹೆಸರಿಟ್ಟರು. ಅದು ಕೇವಲ ಒಂದು ಮಾಸಪತ್ರಿಕೆಯ ಹೆಸರಾಗಿರದೆ, ಸನಾತನ ಸಾರಥಿಯೇ ಮಾನವರ ಮಧ್ಯೆ ಅವತರಿಸಿದ್ದಾನೆ ಎಂಬ ದಿವ್ಯ ಸಂದೇಶವನ್ನು ಜಗತ್ತಿಗೆ ಸಾರಿದ ಘೋಷಣೆಯಾಗಿತ್ತು. ಸಾಧಕರನ್ನು ಆಧ್ಯಾತ್ಮಿಕ ಪಥದತ್ತ ಆಹ್ವಾನಿಸುವ ಕರೆಯಾಗಿತ್ತು. ಅದರ ಮೊದಲ ಸಾಲುಗಳು ಹೀಗಿವೆ: ಇಂದಿನಿಂದ ಸನಾತನ ಸಾರಥಿಯು ಸ್ವಾರ್ಥ ಮನೋಭಾವನೆಯ ಗುಲಾಮರಾದ ಅಸತ್ಯ, ಅನ್ಯಾಯ, ದುಷ್ಟತನ ಮತ್ತು ಕೆಡುಕುಗಳ ವಿರುದ್ಧ ತನ್ನ ಹೋರಾಟವನ್ನು ಆರಂಭಿಸುತ್ತಿದೆ. ವೇದಗಳು, ಉಪನಿಷತ್ತುಗಳು ಮತ್ತು ಶಾಸ್ತ್ರಗಳೇ ಇದರ ಸೈನ್ಯ. ಲೋಕ ಕಲ್ಯಾಣವೇ ಇದರ ಏಕೈಕ ಉದ್ದೇಶ. ಸತ್ಯ ಧರ್ಮಮು ಶಾಂತಿ ಪ್ರೇಮಲತು. ಅವರ ಬೋಧನಾ ಕಾರ್ಯವು 1958ಕ್ಕಿಂತ ಮುಂಚೆಯೇ, ಅಂದರೆ ಅವರ ಅವತಾರ ಘೋಷಣೆಗೂ ಮೊದಲೇ ಆರಂಭವಾಗಿತ್ತು. ಅವರು ಬಾಲ್ಯದ ಗೆಳೆಯರ ನಡವಳಿಕೆಗಳನ್ನು ಸೂಕ್ಷ್ಮವಾಗಿ ತಿದ್ದಿ ಸಂಸ್ಕಾರ ನೀಡುತ್ತಿದ್ದುದರಿಂದ ಗೆಳೆಯರು ಅವರನ್ನು ಗುರು ಎಂದೇ ಕರೆಯುತ್ತಿದ್ದರು. ಬಾಲ ಸತ್ಯನ ಮಾರ್ಗದರ್ಶನ ಕೇವಲ ತನ್ನ ಪ್ರಾಯದ ಮಕ್ಕಳಿಗೆ ಮಾತ್ರವಲ್ಲದೆ ಹಿರಿಯರಿಗೂ ಸಹ ಬುದ್ಧಿವಾದವನ್ನು ನೀಡುತ್ತಿದ್ದರು. ఈ విధంగానే నేను చేసేది చెప్పేది రెండు ఒక్కటి. Like this, what Bhagavan says and what ఇప్పుడే he కాదు, does say. ఈ దేహములకు 9వ సంవత్సరం నుంచి కూడాను నేను అన్ని ఈ విధంగానే చేస్తున్నాను. Not only now, right from the age of 9, he has been acting like that. ఈ గ్రామం లోపల కరణం అనేటువంటి వాడు. In this village, there is one person by name Karanam Subbara, సుబ్బమ్మ భర్త. the husband of Karanam Subbamma. ఈ విలేజ్ లోపల అతనే గొప్ప మాస్టర్, ల్యాండ్ లార్డ్. He is the landlord, head of this ఇక్కడ village. చుట్టూ ఉండేటువంటి భూములన్నీ అతనివే. All the lands around belong to అతను him. చూస్తే అందరూ భయపడిపోయేటువంటి వాడు. All are afraid of him. ఆ కరణం పిలుస్తున్నాడంటే అదుర్తుపోయేటువంటి వాడు చాలా మంది. When the village head summons everybody, they are fear stricken. పిల్లవాడిగా ఉన్నా, ఇప్పుడే ఇంకెత్తు 9 ఏళ్ళలో ఇంతగా చిన్నగా ఉన్నాను.
You can imagine Swami's height at the age of 9 now itself is like. పిల్లలందరినీ పిలిచేది. He called all boys to come around. అతను చాలా చెడ్డ ప్రవర్తనలో ఉండేటువంటి వాడు. He is one of bad temperament and ఆ behavior. పాటలంతా రాసి ఆ పిల్లలతో పాడుకుంటూ అతను బృందావనం ముందు కూర్చున్నప్పుడు ఆ ముందుగా పాడుకుంటూ పోండి అని చెప్పేవాడిని. And Bhagavan composed a song. He wanted other boys to sing that song and pass by this village head every day. స్వామి ఆ కర్ణం కొడతాడు ఏమో అన్నాడు. They said, Swami, that village head may beat us. బాడీని టచ్ చేయడానికి అతనికి అధికారం లేదు. He has no authority to touch your body. నా పాటతో మీరు నిండిపోతున్నారు. You are full of my. పాజిటివ్ పార్ట్ And this positive part నెగిటివ్ కాదు. is not negative. సత్యాన్ని బోధించే సమయంలో ఎవరు మనకు నిందించడానికి లేక బాధించడానికి అధికారం ఉండదు. When you are teaching truth, no one any authority to obstruct you or blame you or criticize you. బాగా పిల్లలు స్ట్రక్చర్ ప్రాక్టీస్ చేసి పాడుకుంటూ పోతున్నారు. స్వామి- ఆ పిల్లలకు అర్థం ఏమిటో తెలియదు పాపం. Swami composed a beautiful song and also very good tune and made the boys sing and pass by. పోతున్నారు. They were singing. మొదటి దినము First day, లేచి లోపలికి వెళ్ళిపోయినాడు కర్ణం. he got up and went into the house. రెండవ దినము Second day, అడ్డంగా నిల్చుకొని పిల్లలు పాడుతున్నారు. and the boy stood there in front of the village head, started singing. లోపలికి పోయి మామిడి పండు తీసుకుని వచ్చి పిల్లలకంతా ఇచ్చేసి ఈ పాటలు మీరు పాడద్దండి అన్నాడు. And he distributed mango fruits and then asked them not to sing మీకు anymore. ఎవరు నేర్పించారు అన్నాడు. Then he asked, who taught you all this? రాజు నేర్పించాడు అన్నాడు. They said, Raju taught us all these ఓ, songs. రాజు ఈ పనులంతా చేస్తున్నాడా Oh, is Raju doing all అని this? ఒక దినము నన్ను రాజును టిఫిన్కి రామని చెప్పాడు. And one day he asked Raju to come for tiffin. నాకు నీ టిఫిన్ నాకేదన్నాడు. And Raju said, I don't want your ఈ tiffin. చిన్న పిల్లవాడు ఇంత గట్టిగా మాట్లాడుతున్నాడే అని అతనికి చాలా కోపం కూడా వచ్చింది. And the village head was very furious because such a young boy ఏ asked him like విధంగా that. బుద్ధులు నేర్పేటువంటిది ఆనాటి పరిస్థితికి తగినటువంటి బుద్ధులే నేను నేర్పేటువంటిది. The teaching was appropriate to those times. పాట రాశాను. He composed the song. మిండగత్తెల చెరకు పోకు ఖండితముగా నీవు కడు నీచుడవుతావు. మిండగత్తెల చెరకు పోకు. Don't run after bad women. You will be spoiled, you will be ruined. కులము వారలు నిన్ను కుండ ముట్టానివ్వరు. You will be outcast. బంధువులు నిన్ను చూచి బయట కొడతారు. The relations will drive you out. స్నేహితులు నిన్ను చూస్తే చెప్పుతో కొడతారు. మిండగత్తెల చెరకు పోకు. The friends will hit you, will beat you with the slippers. ఈ విధంగా చేస్తుంటే చాలా భయపడిపోయేటువంటి పిల్లలు. And the boys were figure-stricken. ఆనాటి పరిస్థితిలో ఇలాంటి పదములే వారికి ఉపయోగపెట్టాలి. These are the words to be used ఈ exactly. in those విధంగా times. ఇతరులు చక్కజేసే నిమిత్తము కొన్ని పాటల వల్ల, కొన్ని రాతల వల్ల, కొన్ని నాటకముల వల్ల ఈ విధంగా జగత్తులో ఆనాటి నుంచి మనను మార్పులు తెప్పిస్తూ వచ్చారు. By composing certain songs and writing certain dramas, he corrected people in those days. ಭಗವಾನರು ತಮ್ಮ ಅಣ್ಣ ಶ್ರೀ ಶೇಷಮರಾಜು ಅವರಿಗೆ ಬರೆದ ಐತಿಹಾಸಿಕ ಪತ್ರದಲ್ಲಿ ಒಂದು ಮಹತ್ವದ ಘೋಷಣೆಯನ್ನು ಮಾಡಿರುತ್ತಾರೆ. సన్మార్గమును వీడి చరించువారల పట్టి కాపాడుటే వ్రతము నాకు. ಧರ್ಮ ಮಾರ್ಗದಿಂದ ದಾರಿ ತಪ್ಪಿದವರನ್ನು ಮರಳಿ ಸನ್ಮಾರ್ಗಕ್ಕೆ ತಂದು ರಕ್ಷಿಸುವ ಸಂಕಲ್ಪದೊಂದಿಗೆ ನಾನು ಅವತರಿಸಿದ್ದೇನೆ. ಪ್ರೇಮವಾಹಿನಿ ಉರವಕೊಂಡದಲ್ಲಿ ರಾಜು ಕುಟುಂಬದ ಪಕ್ಕದ ಮನೆಯವರೂ ಪಂಡಿತರೂ ಆಗಿದ್ದ ನಾರಾಯಣ ಶಾಸ್ತ್ರಿಯವರಿಗೆ ಭಗವಾನರು ತಮ್ಮ ಸರ್ವಜ್ಞತ್ವದ ಒಂದು ಕಿರು ನೋಟವನ್ನು ತೋರಿಸಿದರು. ಒಂದು ದಿನ ಅವರು ಆ ನಾರಾಯಣ ಶಾಸ್ತ್ರಿಯನ್ನು ಕರೆಸಿ ಅವರು ಹಂಸಗೀತೆಯ ಅರ್ಥವನ್ನು ತಪ್ಪಾಗಿ ವ್ಯಾಖ್ಯಾನಿಸುತ್ತಿದ್ದಾರೆ ಎಂದು ಹೇಳಿದರು. ಇದನ್ನು ಕೇಳಿ ನಾರಾಯಣ ಶಾಸ್ತ್ರಿಯವರು ಸತ್ಯನಿಗೆ ಪಾಠ ಕಲಿಸಬೇಕೆಂದು ಬಂದರು. ಆದರೆ ಸತ್ಯನು ಹಂಸಗೀತೆಯ ಗಹನವಾದ ಶ್ಲೋಕಗಳನ್ನು ವಿವರಿಸುವುದನ್ನು ಕೇಳಿ ಅವರ ಅಹಂಕಾರ ಕರಗಿ ಹೋಯಿತು. ನಿಜ ಜ್ಞಾನದ ಮಹಿಮೆಯನ್ನು ಗುರುತಿಸಿ ಅವರು ಸತ್ಯನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ತಮ್ಮ ಅವತಾರವನ್ನು ವರ್ಣಿಸುವ ಒಂದು ಪದ್ಯದಲ್ಲಿ ಸ್ವಾಮಿ ಹೀಗೆ ಹಾಡಿದ್ದಾರೆ. కాల సందిగ్ధ విగ్రహ సూక్తులయ్యుంట కాల సందిగ్ధ విగ్రహ సూక్తులయ్యుంట భాషార్థ గుప్తము పలుకు కొరకు. ಬಾಲಸತ್ಯನು ತಾನೇ ಗುರುಗಳ ಗುರು ಎಂಬುದಕ್ಕೆ ಮತ್ತೊಂದು ಸುಳಿವನ್ನು ನೀಡಿದರು. ಒಮ್ಮೆ ಅವರ ತಂದೆ ನೀನು ಯಾರು ಎಂದು ಪ್ರಶ್ನಿಸಿದಾಗ ಬಾಲಸತ್ಯನು ದೃಢವಾಗಿ ನಾನು ಸಾಯಿಬಾಬಾ ಎಂದು ಘೋಷಿಸಿದರು. ಸ್ತಬ್ಧರಾದ ತಂದೆ ಹಾಗಾದರೆ ನಾವು ನಿನಗೆ ಏನು ಮಾಡಬೇಕು ಎಂದು ಕೇಳಿದಾಗ ಸತ್ಯ ಶಾಂತವಾಗಿ ಗುರುವಿಗೆ ಪ್ರಶಸ್ತವಾದ ಗುರುವಾರದಂದು ನನ್ನನ್ನು ಆರಾಧಿಸಿ ಎಂದು ಉತ್ತರಿಸಿದರು.
ಕೊನೆಗೆ ಅವರು ತಮ್ಮೆಲ್ಲ ಮಾಯೆಯ ಪರದೆಗಳನ್ನು ಸರಿಸಿ ಪೂರ್ಣ ಅಧಿಕಾರಯುತವಾಗಿ ತಮ್ಮ ಅವತಾರತ್ವವನ್ನು ಘೋಷಿಸಿದಾಗ ಮಾನಸ ಭಜರೆ ಗುರು ಚರಣಂ, ಓ ಮನಸ್ಸೇ, ಸಂಸಾರ ಸಾಗರವನ್ನು ದಾಟಲು ಗುರುವಿನ ಪಾದಗಳನ್ನು ಆರಾಧಿಸೂ ಎಂದು ಹಾಡಿದರು. ಜನ್ಮ ಜನ್ಮಾಂತರಗಳ ಕತ್ತಲೆಯನ್ನು ಓಡಿಸುವ ಸರ್ವರಲ್ಲೂ ದೈವತ್ವವನ್ನು ಜಾಗೃತಗೊಳಿಸುವ ಆ ಜಗದ್ಗುರು, ಗುರುಗಳ ಮಹಾಗುರುವು ಧರೆಗಿಳಿದಿದ್ದರು. ಅವರ ಆಗಮನವು ಯಾವುದೇ ಪಂಥ, ಧರ್ಮ, ಜಾತಿ ಅಥವಾ ತತ್ವ ಸಿದ್ಧಾಂತಕ್ಕಾಗಿರಲಿಲ್ಲ. ತಮ್ಮ ಆ ಐತಿಹಾಸಿಕ ಪತ್ರದಲ್ಲಿ ಅವರೇ ಹೀಗೆ ಬರೆದಿದ್ದಾರೆ: అఖిల మానవులకు ఆనందమునగూర్చి రక్షించుచుండుటే దీక్ష నాకు. ಅವರ ಆಗಮನವು ಕೇವಲ ಯೋಗಿಗಳು, ಸನ್ಯಾಸಿಗಳು ಅಥವಾ ಸಾಧಕರಿಗಷ್ಟೇ ಅಲ್ಲದೆ ಸಮಸ್ತ ಮಾನವ ಕುಲಕ್ಕಾಗಿತ್ತು. ಅವರ ಸಂದೇಶವು ಕೇವಲ ಮೇಲ್ಮಟ್ಟದ ಜ್ಞಾನಕ್ಕೆ ಸೀಮಿತವಾಗಿರಲಿಲ್ಲ. ಪ್ರೊಫೆಸರ್ ಕಸ್ತೂರಿಯವರು ಬರೆದಿರುವಂತೆ, ಅವರು ಬಂದಿರುವುದು ಮಲಗಿರುವವರನ್ನು ಎಚ್ಚರಿಸಲು, ಕುಳಿತಿರುವವರನ್ನು ಎಬ್ಬಿಸಲು, ನಿಂತಿರುವವರನ್ನು ನಡೆಯುವಂತೆ ಮಾಡಲು, ನಡೆಯುವವರನ್ನು ಗುರಿ ಮುಟ್ಟಿಸಲು. ಅವರು ನಿನ್ನೊಂದಿಗೆ ಮತ್ತು ಸೇರಿರುವ ಪ್ರತಿಯೊಬ್ಬರೊಂದಿಗೂ ಮಾತನಾಡುತ್ತಾರೆ. ಭಾರವಾದ ಹೃದಯ ಮತ್ತು ಬರಿಗೈಯಿಂದ ಜೀವನದ ಯುದ್ಧವನ್ನು ಎದುರಿಸಿ ಜಯ ಭೇರಿ ಬಾರಿಸಲು ಹೆದರುತ್ತಿರುವ ಪ್ರತಿಯೊಬ್ಬ ಅರ್ಜುನನಿಗಾಗಿ. ಸಾವಿರದ 1947ರಲ್ಲಿ ಕರೂರಿನಲ್ಲಿ ಭಗವಾನರು ತಮ್ಮ ಪ್ರಥಮ ಸಾರ್ವಜನಿಕ ದಿವ್ಯೋಪನ್ಯಾಸವನ್ನು ನೀಡಿದರು. ಅಂದಿನಿಂದ ಸಾವಿರಾರು ದಿವ್ಯೋಪನ್ಯಾಸಗಳ ಮೂಲಕ ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ಸನಾತನ ಸಾರಥಿ ಪತ್ರಿಕೆಯಲ್ಲಿನ 100 ಲೇಖನಗಳು ನಂತರ ಆಧ್ಯಾತ್ಮಿಕ ಜ್ಞಾನದ ಅಮೂಲ್ಯ ನಿಧಿಯಾದ ಶ್ರೀ ಸತ್ಯ ಸಾಯಿ ವಾಹಿನಿಗಳು ಎಂಬ ಗ್ರಂಥ ಮಾಲೆಯಾಗಿ ಸಂಕಲಿಸಲ್ಪಟ್ಟವು. ಅವರ ಪ್ರತಿಯೊಂದು ದಿವ್ಯೋಪನ್ಯಾಸ ಮತ್ತು ಲೇಖನವು ಸ್ವತಃ ಒಂದು ಉಪನಿಷತ್ತಿನಂತಿದೆ. ಮಾನವ ಕುಲವು ಅರಸಿದ ಆಧ್ಯಾತ್ಮಿಕ ಜ್ಞಾನದ ಸಾರವನ್ನು ಅವು ಒಳಗೊಂಡಿವೆ. ಅವರ ದಿವ್ಯೋಪದೇಶದಿಂದ ಹೊರಗುಳಿದ ಆಧ್ಯಾತ್ಮಿಕ ವಿಷಯವೇ ಇಲ್ಲ. ಭಕ್ತಿ, ಜ್ಞಾನ, ಯೋಗ, ಧ್ಯಾನ, ಮೀಮಾಂಸಾ, ಸಾಂಖ್ಯ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಇಸ್ಲಾಂ ಧರ್ಮ, ನಾಮಸ್ಮರಣೆ, ನೈತಿಕತೆ, ಧರ್ಮ, ಶಿಕ್ಷಣ, ಸೇವೆ, ಮಾನವೀಯ ಮೌಲ್ಯಗಳು, ವೇದ, ವೇದಾಂತ, ಏಕತೆ, ದೇಶಭಕ್ತಿ, ಆಧುನಿಕ ತತ್ವಶಾಸ್ತ್ರ, ರಾಮಾಯಣ, ಭಗವದ್ಗೀತೆ, ಮಹಾಭಾರತ ಮುಂತಾದುವು. ಅವರು ಪ್ರತಿಯೊಂದು ವಿಷಯವನ್ನೂ ಆಧುನಿಕ ಸಮಾಜದ ಅಗತ್ಯಗಳಿಗೆ ಅನುಗುಣವಾಗಿ ವಿವರಿಸಿದರು. ಹೀಗೆ ವಚನೋಪದೇಶದ ಮೂಲಕ ಸಂದೇಹಗಳನ್ನು ನಿವಾರಿಸಿ ಮಾರ್ಗದರ್ಶನ ನೀಡುವ ಗುರುವಿನ ಪಾತ್ರವನ್ನು ವಹಿಸಿದರು. ತಮ್ಮ ಉಪದೇಶಕ್ಕೆ ಏನನ್ನಾದರೂ ಯಾವುದನ್ನಾದರೂ ಸಾಧನವನ್ನಾಗಿ ಬಳಸುತ್ತಿದ್ದರು. ఇక్కడ శబ్దం వచ్చింది. Here you listen to the sound. కరెంట్ ఉండినప్పుడే బల్బులన్నీ వెలుగుతూ ఉన్నాయి. When there's current, the light bulbs burn. ఇది దైవ హృదయ పుష్పము. God is the real flower. పూర్తి విప్పి ఇదంతా చూసి, ఓ ఇది కర్చీఫ్ అంటాం. ఇది నిజమైన అవేర్నెస్. Only when we fully open it and then say it is kerchief, then it is కానీ ఇప్పుడు ఇందులో ఉన్నటువంటి జలమునకు ఆకారం లేదు. Water in the tumbler has no form. కానీ ఈ జలమును ధరించినటువంటి యొక్క టంబ్లర్కు స్వరూపం ఉన్నది. But the container here, tumbler, has a form. ಶ್ರೀ ರಮಣ ಮಹರ್ಷಿಯವರ ಶಿಷ್ಯರಾದ ಸ್ವಾಮಿ ಅಮೃತಾನಂದರು ಸುಮಾರು 5 ದಶಕಗಳ ಕಾಲ ಸನ್ಯಾಸ ಜೀವನ ನಡೆಸಿ 85ನೇ ವಯಸ್ಸಿನಲ್ಲಿ ಭಗವಾನರ ಸನ್ನಿಧಿಗೆ ಬಂದರು. ಹಿಮಾಲಯದಲ್ಲಿ ಹಲವು ವರ್ಷಗಳ ಕಾಲ ಶಾಸ್ತ್ರಾಧ್ಯಯನ ಮತ್ತು ತಪಸ್ಸಿನಲ್ಲಿ ಕಳೆದಿದ್ದರು. ಭಗವಾನರು ಸಂದರ್ಶನದ ಅವಕಾಶ ನೀಡಿದಾಗ ಅವರು ಅನೇಕ ಆಧ್ಯಾತ್ಮಿಕ ಪ್ರಶ್ನೆಗಳನ್ನು ಕೇಳುತ್ತಿದ್ದರು. ಪ್ರತಿ ಸಂದರ್ಶನದ ಬಳಿಕ ಸಂತೋಷದಿಂದ, ಅದ್ಭುತ, ಈ ಬಾಬಾ ಅದ್ವೈತವನ್ನು ವಿವರಿಸುವ ರೀತಿ ಬೇರೆ ಯಾರಲ್ಲೂ ಕಂಡಿಲ್ಲ. ಯೋಗವನ್ನು ಇಷ್ಟು ಸ್ಪಷ್ಟವಾಗಿ ವಿವರಿಸಬಲ್ಲ ಮತ್ತೊಬ್ಬ ವ್ಯಕ್ತಿಯನ್ನು ನಾನು ಇದುವರೆಗೆ ಭೇಟಿಯಾಗಿಲ್ಲ ಎಂದು ಹೇಳುತ್ತಿದ್ದರು. ಅವರು ತಮ್ಮ ಆನಂದವನ್ನು ವ್ಯಕ್ತಪಡಿಸುತ್ತಾ, ಈ ಗುರುವಿಗಾಗಿ ನಾನು 32 ವರ್ಷಗಳ ಕಾಲ ಹಿಮಾಲಯದಾದ್ಯಂತ ಅಲೆದಿದ್ದೆ, ಕೊನೆಗೂ ನನ್ನ ಸಾಧನೆ ಸಫಲವಾಯಿತು ಎಂದು ಹೇಳಿದರು. ಭಗವಾನರು ಜ್ಞಾನಿಗಳಾದ ಸ್ವಾಮಿ ಅಮೃತಾನಂದರಿಗೆ ಅದ್ವೈತದ ಬಗ್ಗೆ ಏನು ವಿವರಣೆ ನೀಡಿದರೋ ನಮಗದು ತಿಳಿದಿಲ್ಲ.
ಆದರೆ ಅವರು ಇಂತಹ ಪರಮ ಸತ್ಯಗಳನ್ನು ಸಣ್ಣ ಮಕ್ಕಳಿಗೂ ಬೋಧಿಸಲು ಹಿಂಜರಿಯುತ್ತಿರಲಿಲ್ಲ. ಒಂದು ದಿನ ಸ್ವಾಮಿ ಪ್ರಾಥಮಿಕ ಶಾಲೆಗೆ ಬಂದು ಒಂದು ನೀಲಿ ಮತ್ತೊಂದು ಗುಲಾಬಿ ಬಣ್ಣದ ಸೀಮೆ ಸುಣ್ಣದ ತುಂಡುಗಳನ್ನು ಕೈಗೆತ್ತಿಕೊಂಡರು. ನೀಲಿಯ ಒಂದು ವೃತ್ತವನ್ನು ಬಿಡಿಸಿ ಇದು ದೇವರು ಎಂದರು. ಅದರ ಪಕ್ಕದಲ್ಲೇ ಗುಲಾಬಿಯ ಮತ್ತೊಂದು ವೃತ್ತವನ್ನು ಬಿಡಿಸಿ ಇದು ಜೀವಾತ್ಮ ಅಥವಾ ವ್ಯಕ್ತಿ ಎಂದರು. ಇದು ದ್ವೈತದ ಕಲ್ಪನೆ. ನಂತರ ಅವರು ಮತ್ತೊಂದು ನೀಲಿ ವೃತ್ತವನ್ನು ಬಿಡಿಸಿ ಅದರೊಳಗೆ ಒಂದು ಗುಲಾಬಿ ವೃತ್ತವನ್ನು ಬಿಡಿಸಿದರು. ಇದು ವಿಶಿಷ್ಟಾದ್ವೈತ ಎಂದರು. ಮತ್ತೊಮ್ಮೆ ಅವರು ನೀಲಿಯ ಒಂದು ವೃತ್ತವನ್ನು ಬಿಡಿಸಿದರು, ಆದರೆ ಈ ಬಾರಿ ಅದರ ಮೇಲೆಯೇ ಗುಲಾಬಿಯ ಮತ್ತೊಂದು ವೃತ್ತವನ್ನು ಬಿಡಿಸಿ ಇದು ಅದ್ವೈತ ಎಂದರು. ಅದೇ ರೀತಿ ಒಂದು ಬಾರಿ ಭಗವಾನರು ಕಾಲೇಜಿನ MBA ತರಗತಿಗೆ ತೆರಳಿದರು. ಅಂದು ಫಲಕದ ಮೇಲೆ ZBB ಝೀರೋ ಬೇಸ್ಡ್ ಬಡ್ಜೆಟಿಂಗ್ ಎಂಬ ವಿಷಯವನ್ನು ಬರೆದಿದ್ದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಸ್ವಾಮಿ, ಇಂದು ನಾನು ನಿಮಗೆ ZBB ಬೋಧಿಸುತ್ತೇನೆ, ಆದರೆ ಅದು ಝೀರೋ ಬೇಸ್ಡ್ ಭಕ್ತಿ, ಶೂನ್ಯ ಆಧಾರಿತ ಭಕ್ತಿ ಎಂದು ಹೇಳಿದರು. పీటర్ డ్రుక్కర్ అనేటువంటి వాడు ఈ బిజినెస్ మేనేజ్మెంట్ విషయం లోపల అనేక విధమైనటువంటి ನಂತರ ಝೀರೋ ಬೇಸ್ಡ್ ಬಡ್ಜೆಟಿಂಗ್ ಎಂದರೆ ಹಿಂದಿನ ವರ್ಷದ ವೆಚ್ಚಗಳು, ಆಸ್ತಿಗಳು ಅಥವಾ ಹೊಣೆಗಾರಿಕೆಗಳನ್ನು ಆಧಾರವಾಗಿಸದೆ ಪ್ರತಿಯೊಂದು ಹೊಸ ಬಡ್ಜೆಟ್ ಅನ್ನು ಶೂನ್ಯದಿಂದಲೇ ಆರಂಭಿಸುವ ನಿರ್ವಹಣಾ ವಿಧಾನ ಎಂದು ಸಂಕ್ಷಿಪ್ತವಾಗಿ ವಿವರಿಸಿದರು. ನಂತರ ಸ್ವಾಮಿ, ಅದೇ ರೀತಿ ನಾವು ಝೀರೋ ಬೇಸ್ಡ್ ಭಕ್ತಿಯನ್ನು ಆಚರಿಸಬೇಕು ಎಂದು ಹೇಳಿದರು. ಪ್ರತಿದಿನ ಬೆಳಗ್ಗೆ ನನ್ನ ಮುಂದೆ ನಿಂತು, ಸ್ವಾಮಿ, ನಿನ್ನೆ ನಾನು ಮಾಡಿರುವ ಎಲ್ಲವನ್ನೂ ನಿಮ್ಮ ಪಾದಗಳಿಗೆ ಸಮರ್ಪಿಸುತ್ತೇನೆ, ನನ್ನ ಕೆಟ್ಟ ಆಲೋಚನೆಗಳು, ದುರ್ಭಾವನೆಗಳು ಮತ್ತು ವೈಫಲ್ಯಗಳನ್ನೂ ನಿಮಗೆ ಅರ್ಪಿಸುತ್ತೇನೆ ಎಂದು ಪ್ರಾರ್ಥಿಸು. ಹೀಗೆ ಮಾಡಿದರೆ ಅವೆಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ. ನಿನ್ನ ಮನಸ್ಸನ್ನು ನನ್ನ ಪಾದಗಳ ಬಳಿ ಖಾಲಿ ಮಾಡಿ ಅದನ್ನು ಶೂನ್ಯವಾಗಿಸು. ಮನಸ್ಸು ಶೂನ್ಯವಾದಾಗ ಅದನ್ನು ನಾನು ಭಕ್ತಿಯಿಂದ ತುಂಬುತ್ತೇನೆ. ಇದೇ ಝೀರೋ ಬೇಸ್ಡ್ ಭಕ್ತಿ ಎಂದು ಸ್ವಾಮಿ ಹೇಳಿದರು. ಅವರು ಯುವಕರು, ವೃದ್ಧರು, ಪುರುಷರು, ಮಹಿಳೆಯರು ಹೀಗೆ ಇಡೀ ಮಾನವ ಕುಲಕ್ಕೆ ಗುರುವಿನ ಪಾತ್ರವನ್ನು ವಹಿಸಲು ಬಂದಿದ್ದರು ಹಾಗೂ ಅವರಿಗೆ ಅರ್ಥವಾಗುವ ರೀತಿಯಲ್ಲಿಯೇ ಬೋಧಿಸುತ್ತಿದ್ದರು. ಜಗದ್ಗುರು ಪ್ರಕಟಗೊಂಡಾಗ ಇಡೀ ಜಗತ್ತೇ ಅವರ ತರಗತಿಯಾಗುತ್ತದೆ ಮತ್ತು ಆಧ್ಯಾತ್ಮಿಕ ಬೋಧನೆಗಳನ್ನು ನೀಡಲು ಅವರು ಉಪನ್ಯಾಸವನ್ನು ನೀಡಬೇಕಾದ ಅಗತ್ಯವಿರುವುದಿಲ್ಲ. ಸ್ವಾಮಿ ವಿದ್ಯಾರ್ಥಿಗಳನ್ನು ಕೊಡೈಕೆನಾಲ್ ಅಥವಾ ಊಟಿಯಂತಹ ಸ್ಥಳಗಳಿಗೆ ಕರೆದೊಯ್ಯುತ್ತಿದ್ದಾಗ ಪ್ರತಿಯೊಬ್ಬ ಸದಸ್ಯರಿಗೂ ತಮ್ಮೊಂದಿಗೆ ವೈಯಕ್ತಿಕ ಫೋಟೋ ತೆಗೆದುಕೊಳ್ಳುವ ಭಾಗ್ಯವನ್ನು ಕರುಣಿಸುತ್ತಿದ್ದರು. ಒಂದು ಸುಂದರವಾದ ಸ್ಥಳದಲ್ಲಿ ಸ್ವಾಮಿಯು ನಿಲ್ಲುತ್ತಿದ್ದರು. ಪ್ರತಿಯೊಬ್ಬರೂ ಅವರ ಬಳಿ ನಡೆದು ಬಂದು ಫೋಟೋಗೆ ಪೋಸ್ ನೀಡಿ ಹೊರಡುತ್ತಿದ್ದರು. ನಂತರ ಮುಂದಿನ ವ್ಯಕ್ತಿ ಬರುತ್ತಿದ್ದನು. ಇದಕ್ಕೆ ಸ್ವಾಮಿ ಹೀಗೆ ಹೇಳಿದರು: ಭಗವಂತನೊಬ್ಬನೇ ಶಾಶ್ವತ, ಉಳಿದವರೆಲ್ಲ ಬರುತ್ತಾರೆ ಹೋಗುತ್ತಾರೆ. ಜಗತ್ ಎಂದರೆ ಬರುವುದು ಹೋಗುವುದು. ಅದಕ್ಕಾಗಿಯೇ ಈ ಲೋಕಕ್ಕೆ ಜಗತ್ತೆಂದು ಹೆಸರು. ಬಸ್ಸಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಪ್ರಯಾಣಿಸುವಾಗ ಮುಂದೆ ಚಲಿಸುತ್ತಿದ್ದ ತಮ್ಮ ಖಾಲಿ ಕಾರನ್ನು ತೋರಿಸಿದರು. ಸ್ವಾಮಿ ಇರುವರೆಂದು ಭಾವಿಸಿ ಅದಕ್ಕೆ ಭಕ್ತರು ಪುಷ್ಪವೃಷ್ಟಿ ಮಾಡುತ್ತಿದ್ದರು. ಅದನ್ನು ಕಂಡು ಅವರು, ನೋಡಿ, ಸ್ವಾಮಿಯ ಸಾನ್ನಿಧ್ಯದ ಕಾರಣದಿಂದಲೇ ಆ ಕಾರಿಗೂ ಪೂಜೆ ಸಿಗುತ್ತಿದೆ ಎನ್ನುತ್ತಿದ್ದರು. ಮತ್ತೆ ಹಾಸ್ಯದಿಂದ, ಆದರೆ ನಾನಿಲ್ಲಿ ನಿಮ್ಮೆಲ್ಲರ ಜೊತೆ ಕುಳಿತು ನನಗೆ ಸಿಗಬೇಕಾದ ಗೌರವ ಮತ್ತು ಆರಾಧನೆಯನ್ನು ಕಳೆದುಕೊಳ್ಳುತ್ತಿದ್ದೇನೆ. ಇದೇ ನೋಡಿ ದುಸ್ಸಂಗದ ಪ್ರಭಾವ ಎನ್ನುತ್ತಿದ್ದರು. Krishna is not one who modifies what he wants to say. ಒಂದು ವರ್ಷದ ವಿಶ್ವವಿದ್ಯಾಲಯದ ಘಟಿಕೋತ್ಸವಕ್ಕಾಗಿ ನಾಟಕವೊಂದನ್ನು ಸಿದ್ಧಪಡಿಸಲಾಗುತ್ತಿತ್ತು. ಅದರಲ್ಲಿ ಮಹಾಭಾರತದ ಪಾಂಡವರ ಪಾತ್ರಗಳು ಪ್ರಮುಖವಾಗಿದ್ದವು. ಒಂದು ದಿನ ಆ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದ ವಿದ್ಯಾರ್ಥಿಗಳನ್ನು ಸ್ವಾಮಿ ಸಂದರ್ಶನ ಕೊಠಡಿಗೆ ಕರೆಸಿ ಅವರ ವೇಷಭೂಷಣ, ಕಿರೀಟ ಮತ್ತು ಆಭರಣಗಳನ್ನು ಧರಿಸಿ ನೋಡಲು ಹೇಳಿದರು. ವಿದ್ಯಾರ್ಥಿಗಳು ವೇಷ ಧರಿಸಲು ಬಹಳ ಸಮಯ ತೆಗೆದುಕೊಂಡರು. ಆದರೆ ನಂತರ ಮತ್ತೆ ತಮ್ಮ ಬಿಳಿ ಉಡುಪುಗಳಿಗೆ ಬದಲಾಗಲು ಕೆಲವೇ ನಿಮಿಷಗಳು ಸಾಕಾದವು. ಅದನ್ನು ಗಮನಿಸಿದ ಸ್ವಾಮಿ ಕೇಳಿದರು, ಗಮನಿಸಿದಿರಾ? ವೇಷ ಧರಿಸಲು ಎಷ್ಟು ಸಮಯ ಹಿಡಿಯಿತು, ಆದರೆ ಅದನ್ನು ತೆಗೆದು ಹಾಕಲು ಬಹಳ ಕಡಿಮೆ ಸಮಯ ಸಾಕಾಯಿತು. ಬಂಧನಗಳು ಹಾಗೆಯೇ, ಅವುಗಳನ್ನು ಅಂಟಿಸಿಕೊಳ್ಳಲು ಹೆಚ್ಚು ಶ್ರಮ ಬೇಕು, ಬಿಡುವುದು ಅದಕ್ಕಿಂತ ಸುಲಭ. ಭಗವಾನರು ಆಧ್ಯಾತ್ಮಿಕ ಪಾಠವನ್ನು ಬೋಧಿಸುವ ಯಾವುದೇ ಒಂದು ಅವಕಾಶವನ್ನು ಎಂದಿಗೂ ಕೈಬಿಡುತ್ತಿರಲಿಲ್ಲ.
ತಮ್ಮ ಬಳಿಗೆ ಮಂತ್ರವನ್ನು ಕೋರಿ ಬರುವವರನ್ನು ಭಗವಾನರು ಕೆಲವೊಮ್ಮೆ ಪ್ರೋತ್ಸಾಹಿಸುತ್ತಿರಲಿಲ್ಲ. ಅವರು ಹೇಳುತ್ತಿದ್ದರು, ನಿಮಗೆ ಇಷ್ಟವಾದ ದೇವರ ಯಾವುದೇ ಹೆಸರನ್ನು ಜಪಿಸಿ. ಈ ಯುಗಕ್ಕೆ ಅತ್ಯಂತ ಸೂಕ್ತವಾದ ಸಾಧನೆಯೆಂದರೆ ನಾಮಸ್ಮರಣೆ. ಒಮ್ಮೆ ಪ್ರೊಫೆಸರ್ ಕಸ್ತೂರಿಯವರು ಕಾಶಿಯಲ್ಲಿದ್ದಾಗ ಸ್ವಾಮಿಯಿಂದ ಒಂದು ಮಂತ್ರವನ್ನು ದೀಕ್ಷೆಯಾಗಿ ಪಡೆಯಬೇಕೆಂದು ಆಶಿಸುತ್ತಿದ್ದರು. ಅವರು ಗಂಗೆಯಲ್ಲಿ ಸ್ನಾನ ಮಾಡಿ ಉಪವಾಸವಿದ್ದು ಸ್ವಾಮಿಯ ಅನುಗ್ರಹಕ್ಕಾಗಿ ಕಾಯುತ್ತಿದ್ದರು. ಊಟದ ಸಮಯವಾದಾಗ ಸ್ವಾಮಿ ಕಸ್ತೂರಿಯವರನ್ನು ತಮ್ಮ ಪಕ್ಕದಲ್ಲೇ ಕುಳಿತು ಊಟ ಮಾಡುವಂತೆ ಒತ್ತಾಯಿಸಿದರು. ಕಸ್ತೂರಿಯವರು ಬೇಸರದ ಮುಖ ಹೊತ್ತು ಕುಳಿತರು. ಸ್ವಾಮಿಯೋ, ಏನಾಯಿತು? ಯಾಕೆ ಇಷ್ಟೊಂದು ಬೇಸರದಲ್ಲಿದ್ದೀಯಾ ಎಂದು ಕೇಳಿದರು. ದುಃಖದ ಧ್ವನಿಯಲ್ಲಿ ಕಸ್ತೂರಿಯವರು, ಸ್ವಾಮಿ, ಮಂತ್ರ ಅಷ್ಟೇ ಹೇಳಲು ಶಕ್ತರಾದರು. ಮಂತ್ರವನ್ನು ತೆಗೆದುಕೊಂಡು ನೀನೇನು ಮಾಡುತ್ತೀಯಾ ಎಂದು ಸ್ವಾಮಿ ಕೇಳಿದರು. ಸಾಧನೆ ಮಾಡಿ ನಿಮಗೆ ಇನ್ನಷ್ಟು ಹತ್ತಿರವಾಗಲು ಸ್ವಾಮಿ, ಕಸ್ತೂರಿಯವರು ಹೇಳಿದರು. ಸ್ವಾಮಿ ತಮ್ಮ ಮತ್ತು ಕಸ್ತೂರಿಯವರ ಕೈ ತಾಗಿರುವುದನ್ನು ನೋಡುತ್ತಾ ಪ್ರೇಮದಿಂದ ಕೇಳಿದರು, ಇನ್ನೆಷ್ಟು ಹತ್ತಿರ ಬರಬೇಕು ಕಸ್ತೂರಿ? ಸ್ವಾಮಿ ಅವರಿಗೆ ಮಂತ್ರ ನೀಡದೇ ಇದ್ದದ್ದು ಮಾತ್ರವಲ್ಲ, ತಮಗೆ ಈಗಾಗಲೇ ದೊರೆತಿದ್ದ ಅನುಗ್ರಹವೇ ಯಾವುದೇ ಮಂತ್ರಕ್ಕಿಂತಲೂ ಶ್ರೇಷ್ಠವಾದುದು ಎಂಬುದನ್ನು ಅವರಿಗೆ ಮನದಟ್ಟು ಮಾಡಿದರು. ಆದರೆ ಅಪರೂಪದ ಸಂದರ್ಭಗಳಲ್ಲಿ ಅವರು ಭಕ್ತರಿಗೆ ಮಂತ್ರಗಳನ್ನು ಅನುಗ್ರಹಿಸಿದ್ದಾರೆ. ಉದಾಹರಣೆಗೆ 1965ರಲ್ಲಿ 400ಕ್ಕೂ ಹೆಚ್ಚು ಅದೃಷ್ಟಶಾಲಿ ವಟುಗಳಿಗೆ ಉಪನಯನವನ್ನು ಮಾಡಿದಾಗ ಅವರು ಪ್ರತಿಯೊಬ್ಬರ ಕಿವಿಯಲ್ಲೂ ರಹಸ್ಯ ಮಂತ್ರವೊಂದನ್ನು ಉಪದೇಶಿಸಿದರು. 1988ರ ಗುರು ಪೂರ್ಣಿಮಾ ಸಂದರ್ಭದಲ್ಲಿ ನೀಡಿದ ದಿವ್ಯೋಪನ್ಯಾಸದಲ್ಲಿ ಭಗವಾನರು ಅಲ್ಲಿ ನೆರೆದಿದ್ದ ಇಡೀ ಜನ ಸಮೂಹಕ್ಕೆ ಪಂಚಾಕ್ಷರಿ ಮಂತ್ರವನ್ನು ಕರುಣಿಸುವುದಾಗಿ ಸಾರ್ವಜನಿಕ ಘೋಷಣೆ ಮಾಡಿದರು. ఈ గురు పౌర్ణమి దినము ఏ అష్టాక్షర నామము ఉపదేశించడానికి నేను పూనుకోలేదు. ఏ పంచాక్షర నామాన్ని మీకు ఉపదేశించడానికి నేను సిద్ధముగా లేను. ఏ ఉపనిషత్తులో, ఏ భాగవద్గీతలో, ఏ విధమైన బ్రహ్మసూత్రాలో చదవమని నేను బోధించడం లేదు. ఈ పంచాక్షర నామం ఒకటి ఉండాలి. దేవుడు ఉన్నాడు. ఈ 5 అక్షరాల నామాన్ని మీరు ప్రధానంగా తీసుకోండి. దేవుడున్నాడు. ఈ యొక్క విశ్వాసమును మనము నిరంతరం కూడాను చింతిస్తూ, భావిస్తూ, ఆచరిస్తూ, ఆనందిస్తూ, అందిస్తూ ఉంటే ಇಂತಕಂತೆ ಲೋಕಮ యొక్క ಕಲ್ಯಾಣ ಮರಕುತ್ತೆ. ಅದೇ ಉಪನ್ಯಾಸದಲ್ಲಿ ಸ್ವಾಮಿ 8 ಪ್ರಕಾರದ ಗುರುಗಳಿರುತ್ತಾರೆಂದು ವಿವರಿಸುತ್ತಾರೆ. ಶಾಸ್ತ್ರಗಳನ್ನು ಬೋಧಿಸುವವರು ಬೋಧಗುರು, ವೇದಗಳ ಅಂತರಾರ್ಥವನ್ನು ಧಾರೆ ಎರೆಯುವವರು ವೇದಗುರು, ಕರ್ತವ್ಯಗಳು ಮತ್ತು ಧಾರ್ಮಿಕ ವಿಧಿ ವಿಧಾನಗಳ ಬಗ್ಗೆ ಜ್ಞಾನವನ್ನು ನೀಡುವವರು ನಿಷಿದ್ಧ ಗುರು, ಮನುಷ್ಯನು ಪುಣ್ಯ ಕಾರ್ಯಗಳಲ್ಲಿ ತೊಡಗುವಂತೆ ಪ್ರೇರೇಪಿಸುವವರು ಕಾಮ್ಯಗುರು, ಯೋಗದ ಜ್ಞಾನವನ್ನು ನೀಡಿ ಶಿಷ್ಯನನ್ನು ಆಧ್ಯಾತ್ಮಿಕ ಜೀವನಕ್ಕೆ ಸಿದ್ಧಗೊಳಿಸುವವರು ವಾಚಕ ಗುರು, ವಿವಿಧ ರೀತಿಯ ಶಿಸ್ತುಗಳ ಮೂಲಕ ಇಂದ್ರಿಯಗಳನ್ನು ಹೇಗೆ ನಿಯಂತ್ರಿಸಬೇಕೆಂದು ಕಲಿಸುವವರು ಸೂಚಕ ಗುರು, ಜೀವಾತ್ಮ ಮತ್ತು ಪರಮಾತ್ಮನ ಐಕ್ಯತೆಯನ್ನು ಸಾಕ್ಷಾತ್ಕರಿಸುವವರು ಕಾರಣಗುರು, ಎಲ್ಲಾ ಅನುಮಾನಗಳನ್ನು ಪರಿಹರಿಸಿ ಮನುಷ್ಯನನ್ನು ಶುದ್ಧೀಕರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಹೇಗೆ ಪಡೆಯಬಹುದೆಂದು ತೋರಿಸಿಕೊಡುವವರು ವಿಹಿತಗುರು. ನಮ್ಮ ಸೌಭಾಗ್ಯವೇನೆಂದರೆ ಈ ಎಲ್ಲಾ ಅಂಶಗಳನ್ನು ತನ್ನಲ್ಲಿಯೇ ಅಡಗಿಸಿಕೊಂಡಿರುವ ಭಗವಾನರೇ ಸ್ವತಃ ನಮಗೆ ಗುರುವಾಗಿದ್ದಾರೆ. ಕೇವಲ ಉಪನ್ಯಾಸ, ಸಂದರ್ಶನ ಮತ್ತು ಪುಸ್ತಕಗಳಷ್ಟೇ ಅಲ್ಲದೆ ಭಗವಾನರು ವರ್ಷಗಳಿಂದ ಬರೆದ ಅನೇಕ ಪತ್ರಗಳ ಮೂಲಕವೂ ನಮಗೆ ಉಪದೇಶಗಳನ್ನು ನೀಡಿದ್ದಾರೆ. ಈ ಪ್ರತಿಯೊಂದು ಪತ್ರವೂ ಮುಂಬರುವ ಸಹಸ್ರಮಾನಗಳವರೆಗೆ ಜೋಪಾನವಾಗಿಡಬೇಕಾದ ಅಮೂಲ್ಯ ರತ್ನವಾಗಿದೆ. ಈ ಗಹನವಾದ ಪತ್ರದಲ್ಲಿ ಅವರು ತಮ್ಮ ದಿವ್ಯ ಸ್ವಭಾವ ಮತ್ತು ಅದನ್ನು ತಲುಪಲು ಭಕ್ತಿ ಹೇಗೆ ಮಾರ್ಗ ಎಂಬುದರ ಕುರಿತು ಬರೆಯುತ್ತಾರೆ. ನೀನು ದೇಹವಾಗಲಿ, ಮನಸ್ಸಾಗಲಿ ಅಥವಾ ಜೀವಾತ್ಮನಾಗಲಿ ಎಂಬ ಭಾವನೆ ಒಂದು ಕನಸು. ನಿಜವಾಗಿ ನೀನು ಸತ್ ಚಿತ್ ಆನಂದ ಸ್ವರೂಪಿ. ನೀನೇ ಈ ಬ್ರಹ್ಮಾಂಡದ ದೇವರು. ಈ ಅನಂತ ವಿಶ್ವವ್ಯಾಪಿ ವ್ಯಕ್ತಿತ್ವವನ್ನು ಹೊಂದಬೇಕಾದರೆ ಈ ಸೀಮಿತ ವೈಯಕ್ತಿಕತೆಯ ಸೆರಮನೆ ಕರಗಬೇಕು. ಭಕ್ತಿ ಎಂದರೆ ಅಳುವುದು ಅಥವಾ ಯಾವುದೇ ರೀತಿಯ ದೌರ್ಬಲ್ಯವಲ್ಲ. ಸರ್ವದರಲ್ಲಿಯೂ ಸರ್ವಾಂತರ್ಯಾಮಿಯನ್ನು ಕಾಣುವುದೇ ನಿಜವಾದ ಭಕ್ತಿ. ಸ್ವಾಮಿ ಭಕ್ತರು ಮತ್ತು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಹಾಗೂ ತೆಲುಗು ಭಾಷೆಗಳಲ್ಲಿ 100 ಪತ್ರಗಳನ್ನು ಬರೆದಿದ್ದಾರೆ. ಕೆಲವೊಮ್ಮೆ ತಮಿಳು ಮತ್ತು ಕನ್ನಡದಲ್ಲಿಯೂ ಬರೆದಿದ್ದಾರೆ. ಹಲವು ಭಾಷೆಗಳಿಗೆ ಅನುವಾದಗೊಂಡಿರುವ ಅವರ ನುಡಿಗಳ ಮೂಲಕ ಕೋಟ್ಯಂತರ ಜನರು ಜ್ಞಾನದೀಪವನ್ನು ಪಡೆಯುತ್ತಾ ಅವುಗಳಲ್ಲಿ ತಮ್ಮ ವೈಯಕ್ತಿಕ ಮಾರ್ಗದರ್ಶಕವನ್ನು ಕಂಡುಕೊಳ್ಳುತ್ತಿದ್ದಾರೆ. ಆದರೆ ಅವರ ಬೋಧನೆಗಳು ಕೇವಲ ಮಾತುಗಳಷ್ಟೇ ಸೀಮಿತವಾಗಿರಲಿಲ್ಲ. ಭಗವಾನರು ಘೋಷಿಸುತ್ತಾರೆ, ನಾನೊಬ್ಬ ನೃತ್ಯ ಗುರು, ನಟರಾಜ. ನೀವೆಲ್ಲರೂ ನನ್ನ ಶಿಷ್ಯರು. ಈ ನೃತ್ಯದ ಪ್ರತಿಯೊಂದು ಹೆಜ್ಜೆಯನ್ನು ನಿಮಗೆ ಕಲಿಸುವಾಗ ನಾನು ಅನುಭವಿಸುವ ವೇದನೆ ನನಗೊಬ್ಬನಿಗೆ ತಿಳಿದಿದೆ. ಗುರುವು ತರಗತಿಯಲ್ಲಿ ಪಾಠ ಮಾಡಿ ಹೋಗುವ ಇತಿಹಾಸ ಅಥವಾ ಗಣಿತದ ಶಿಕ್ಷಕರಂತೆ ಇರಬಾರದು.
ಬದಲಿಗೆ ಡ್ರಿಲ್ ಮಾಸ್ಟರ್ ಅಂತೆ ಇರಬೇಕು. ವಿದ್ಯಾರ್ಥಿಗಳಿಂದ ಏನನ್ನು ನಿರೀಕ್ಷಿಸಲಾಗುತ್ತದೆಯೋ ಅದನ್ನು ತಾವೇ ಸ್ವತಃ ಆಚರಿಸಿ ತೋರಿಸುವವರೇ ನಿಜವಾದ ಆಧ್ಯಾತ್ಮಿಕ ಗುರು ಎಂದು ಅವರು ಹೇಳುತ್ತಿದ್ದರು. ಭಗವಾನರು ನಮಗೆ ಆದರ್ಶ ಗುರುವಾಗಿ ಬದುಕಿದರು. ತಮ್ಮ ಜೀವನದ ಬಹುಪಾಲನ್ನು ಸಾರ್ವಜನಿಕರ ಸಮ್ಮುಖದಲ್ಲೇ ಕಳೆದದ್ದರಿಂದ ಜನರು ಅವರ ನಡೆ ನುಡಿಯನ್ನು ನೋಡಿ ಕಲಿತರು. ಅವರ ಜೀವನವೇ ಆಚರಣೆಯ ಮೂಲಕ ನೀಡಿದ ಉಪದೇಶವಾಗಿತ್ತು. ಆದ್ದರಿಂದಲೇ ಅವರು ನನ್ನ ಜೀವನವೇ ನನ್ನ ಸಂದೇಶ ಎಂದು ಹೇಳುತ್ತಿದ್ದರು. ಅವರ ಉಡುಗೆ ಸರಳವಾದರೂ ಘನತೆಯಿಂದ ಕೂಡಿತ್ತು. ಸಾಂಪ್ರದಾಯಿಕ ಧೋತಿ ಮತ್ತು ಅವರು ನಡೆಯುವಾಗ ಗಾಳಿಯಲ್ಲಿ ತೇಲಿ ಸಾಗುತ್ತಿದ್ದ ವಿಶಿಷ್ಟ ಶೈಲಿಯ ಉದ್ದನೆಯ ನಿಲುವಂಗಿ ಅವರ ಗುರುತಾಗಿತ್ತು. ಒಮ್ಮೆ ಯುವಕರಿಗೆ ಉಡುಗೆಯ ಬಗ್ಗೆ ಬೋಧಿಸುತ್ತಾ ಸ್ವಾಮಿ ಹೇಳಿದರು, ನಿಮ್ಮ ಉಡುಪು ಹೇಗಿರಬೇಕೆಂದರೆ ಬಡವನು ನಿಮ್ಮ ಬಳಿ ಬಂದು ಸಹಾಯ ಕೇಳಲು ಹಿಂಜರಿಯಬಾರದು. ಹಾಗೆಯೇ ಶ್ರೀಮಂತನು ನಿಮ್ಮನ್ನು ಸಂಪರ್ಕಿಸಲು ಮುಜುಗರ ಪಡಬಾರದು. ತಮ್ಮದೇ ಆದ ಸರಳ ಭವ್ಯತೆಯ ಶೈಲಿಯ ಮೂಲಕ ಅವರು ಆ ಬೋಧನೆಗೆ ಜೀವ ತುಂಬಿದರು. ಸಮತೋಲನವೇ ಪರಮ ಸೂತ್ರವಾಗಿತ್ತು. ತಮ್ಮ ದೇಹದ ಆರೈಕೆ ಮತ್ತು ಅಚ್ಚುಕಟ್ಟಿನಲ್ಲಿದ್ದ ಸಮತೋಲನದ ಮೂಲಕ ನಾವು ದೇಹವಲ್ಲ, ಆದರೂ ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಎಂಬಂತೆ ಸ್ವಧರ್ಮವನ್ನು ಆಚರಿಸಲು ಇದೊಂದು ದಿವ್ಯ ವಾಹನವಾಗಿರುವಂತೆ ಇದನ್ನು ಪೋಷಿಸಬೇಕು ಎಂದು ತೋರಿಸಿಕೊಟ್ಟರು. ಶರೀರದ ಬಾಹ್ಯ ರೂಪಕ್ಕೆ ಅತಿಯಾಗಿ ಅಂಟಿಕೊಳ್ಳದೆ ಅದನ್ನು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವುದು ಸಮಾಜಕ್ಕೆ ನಾವು ನೀಡುವ ಗೌರವವಾಗಿದೆ. ಇಂತಹ ಕಾಳಜಿ ಮತ್ತು ಪರಸ್ಪರ ಗೌರವದಲ್ಲಿಯೇ ನಿಜವಾದ ಸಂಸ್ಕೃತಿ ಪ್ರಕಾಶಿಸುತ್ತದೆ. ಉದಾಹರಣೆಗೆ, ತಮ್ಮ ಕೈಗಳನ್ನು ಹಿಡಿಯುವಾಗ ಅಥವಾ ಪಾದಸ್ಪರ್ಶ ಮಾಡುವಾಗ ಭಕ್ತರಿಗೆ ಕಿಂಚಿತ್ತೂ ನೋವಾಗಬಾರದೆಂಬ ಕಾಳಜಿಯಿಂದ ಭಗವಾನರು ತಮ್ಮ ಉಗುರುಗಳನ್ನು ಸದಾ ಚಿಕ್ಕದಾಗಿ ಕತ್ತರಿಸುತ್ತಿದ್ದರು. ಅವರ ಸಾನ್ನಿಧ್ಯದಲ್ಲಿ ಬೆಳೆದ ಯುವಕರಿಗೆ ಶಿಸ್ತುಬದ್ಧ ಜೀವನದ ಜೀವಂತ ನಿದರ್ಶನಕ್ಕಾಗಿ ಬೇರೆಲ್ಲೂ ನೋಡುವ ಅಗತ್ಯವಿರಲಿಲ್ಲ. ಆಧುನಿಕ ಜಗತ್ತಿನಲ್ಲಿ ಸರಳ ಜೀವನ ಎಂಬ ಮಾತುಗಳು ಎಲ್ಲರನ್ನೂ ಆಕರ್ಷಿಸುತ್ತಿವೆ. ಆದರೆ ಸ್ವಾಮಿ ಈ ತತ್ವಗಳ ಜೀವಂತ ಸ್ವರೂಪವಾಗಿದ್ದಾರೆ. ಭಕ್ತರಿಗೆ ನಿರ್ಮಿಸಲಾದ ಭವ್ಯ ಮಂದಿರ ಮತ್ತು ಸಾಯಿ ಕುಲ್ವನ್ ಸಭಾಂಗಣವನ್ನು ಕಂಡು ಯಾರಿಗಾದರೂ ವಿಸ್ಮಯವಾಗಬಹುದು. ಆದರೆ ಅವರ ವೈಯಕ್ತಿಕ ವಾಸಸ್ಥಳವು ತೀರಾ ಸರಳ ಮತ್ತು ಅತ್ಯಲ್ಪ ಪೀಠೋಪಕರಣಗಳಿದ್ದ ಒಂದು ಸಣ್ಣ ಕೋಣೆಯಾಗಿತ್ತು. ಅವರ ದೈನಂದಿನ ಜೀವನವು ಅಪ್ರತಿಮ ಶಿಸ್ತಿನಿಂದ ಪ್ರಕಾಶಿಸುತ್ತಿತ್ತು. ಅವರ ಆಹಾರವು ಸರಳ ಹಾಗೂ ಸಾತ್ವಿಕವಾಗಿತ್ತು. ಅದನ್ನು ಗಮನಿಸಿದ್ದ ಭಕ್ತರೊಬ್ಬರು ಒಮ್ಮೆ ಅವರಿಗೆ, ಸ್ವಾಮಿ, ನೀವು ಇಷ್ಟು ಅಲ್ಪ ಆಹಾರ ಸೇವಿಸಿದರೂ ಸದಾ ಚೈತನ್ಯದಿಂದ ತುಂಬಿರುತ್ತೀರಿ. ಹಿಮಾಲಯದ ಯೋಗಿಗಳು ಸಿದ್ಧಿಸಿಕೊಂಡಿರುವಂತೆ ಸ್ವಾಮಿಯು ಪ್ರತ್ಯಕ್ಷವಾಗಿ ಪಂಚಭೂತಗಳಿಂದಲೇ ಶಕ್ತಿಯನ್ನು ಪಡೆದುಕೊಳ್ಳುತ್ತಿರಬೇಕು ಎಂದರು. ಭಗವಾನರು ತಕ್ಷಣವೇ ಆ ಭಕ್ತನನ್ನು ತಿದ್ದುತ್ತಾ, ನಾನು ಪಂಚಭೂತಗಳಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಿಲ್ಲ, ಬದಲಿಗೆ ಪಂಚಭೂತಗಳೇ ನನ್ನಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತಿವೆ ಎಂದರು. ಒಂದು ದಿನ ಸ್ವಾಮಿ ದರ್ಶನಕ್ಕೆ ಬಂದಾಗ ಅವರ ಕಣ್ಣು ಕೆಂಪಾಗಿತ್ತು. ವಿದ್ಯಾರ್ಥಿಯೊಬ್ಬ ಈ ಬಗ್ಗೆ ಕೇಳಿದಾಗ ಸ್ವಾಮಿ ಉತ್ತರಿಸಿದರು, ನಾನು ಇತರರಂತೆ ನೀರನ್ನು ವ್ಯರ್ಥ ಮಾಡುವುದಿಲ್ಲ. ಜನರು ಮುಖ ತೊಳೆಯುವಾಗ ಬೇಸನ್ನಲ್ಲಿ ಕೊಳಾಯಿಯನ್ನು ಹಾಗೆಯೇ ತೆರೆದಿಡುತ್ತಾರೆ. ಮುಖದ ಸೋಪು ಪೂರ್ತಿ ಹೋಗುವವರೆಗೂ ನೀರು ಹರಿಯುತ್ತಲೇ ಇರುತ್ತದೆ. ಆದರೆ ನಾನು ಹಾಗೆ ಮಾಡುವುದಿಲ್ಲ. ಅಗತ್ಯವಿದ್ದಾಗ ಮಾತ್ರ ಕೊಳಾಯಿಯನ್ನು ತೆರೆದು ತಕ್ಷಣವೇ ಮುಚ್ಚಿಬಿಡುತ್ತೇನೆ. ಹಾಗಾಗಿ ಇಂದು ಬೆಳಗ್ಗೆ ಮುಖಕ್ಕೆ ಸೋಪು ಹಚ್ಚಿ ತೊಳೆಯುವಾಗ ಕೊಳಾಯಿ ಎಲ್ಲಿದೆ ಎಂದು ನೋಡಲು ಕಣ್ಣನ್ನು ಸ್ವಲ್ಪ ತೆರೆದೆ. ಆಗ ಸೋಪಿನ ನೊರೆ ಕಣ್ಣಿಗೆ ಬಿತ್ತು. ಅದಕ್ಕೇ ನನ್ನ ಕಣ್ಣು ಕೆಂಪಾಗಿದೆ. ಅಂದು ಸ್ವಾಮಿಯ ಬೋಧನೆಯಲ್ಲಿ ಆ ಸೋಪು ಸಹ ತನ್ನ ಪಾತ್ರವನ್ನು ನಿರ್ವಹಿಸಿತ್ತು. ಸ್ವಾಮಿ ಹೇಳುತ್ತಿದ್ದರು, ಆಚಾರ್ಯನೆಂದು ಪೋಷಿಸಲ್ಪಡಬೇಕಾದವನು ಮೊದಲು ತಾನು ಆಚರಿಸಿ ತೋರಿಸಬೇಕು. ಭಗವಾನರು ಭೂಮಿಯಲ್ಲಿ ಅವತರಿಸಿದಾಗ ಎಲ್ಲ ಸೌಭಾಗ್ಯಗಳಿದ್ದ ಶ್ರೀಮಂತ ನಗರವನ್ನಾಗಲಿ ಐಶ್ವರ್ಯವಂತ ಅಥವಾ ರಾಜ ಮನೆತನವನ್ನಾಗಲಿ ಆರಿಸಿಕೊಳ್ಳಬಹುದಿತ್ತು. ಆದರೆ ಅವರು ಆರಿಸಿಕೊಂಡದ್ದು ತೀರಾ ಸಾಮಾನ್ಯವಾದ ಪರಿಸರವನ್ನು. ಏಕೆಂದರೆ ಆ ಮೂಲಕ ಅವರು ನಮಗೆ ದೃಢತೆ, ತಾಳ್ಮೆ ಮತ್ತು ನಿಸ್ವಾರ್ಥತೆಯ ಪಾಠಗಳನ್ನು ಕಲಿಸಬೇಕಾಗಿತ್ತು. ಏನೂ ಇಲ್ಲದಿದ್ದಾಗಲೂ ಹೇಗೆ ಘನತೆಯಿಂದ ಬದುಕಬಹುದು ಎಂಬುದನ್ನು ಅವರು ಕಲಿಸಿದರು. ಅದೇ ಮುಂದಿನ ದಿನಗಳಲ್ಲಿ ಭಕ್ತರೆಲ್ಲರೂ ಜಗತ್ತಿನ ಸಮಸ್ತ ವೈಭೋಗಗಳನ್ನು ಸಮರ್ಪಿಸಲು ಸಿದ್ಧರಿದ್ದಾಗ
ಎಲ್ಲವೂ ಇದ್ದಾಗಲೂ ಹೇಗೆ ಅತ್ಯಂತ ಸರಳವಾಗಿ ಜೀವಿಸಬಹುದು ಎಂಬುದನ್ನು ಅವರು ಬದುಕಿ ತೋರಿಸಿದರು. ತಾವು ಸ್ವತಃ ಆಚರಿಸದ ಯಾವುದೇ ವಿಷಯವನ್ನು ಅವರು ನಮಗೆ ಬೋಧಿಸಲಿಲ್ಲ. ಅವರ ಜೀವನವನ್ನು ಸೂಕ್ಷ್ಮವಾಗಿ ಗಮನಿಸುವುದರಿಂದ ಅಥವಾ ಅದರ ಬಗ್ಗೆ ಚಿಂತನೆ ಮಾಡುವುದರಿಂದಲೇ ನಮ್ಮ ಜೀವನವು ಪವಿತ್ರವಾಗುತ್ತದೆ. ದತ್ತ ಗುರು ದತ್ತಾತ್ರೇಯ ಗುರು. ಒಮ್ಮೆ ಸ್ವಾಮಿ ವಿದ್ಯಾರ್ಥಿಗಳಿಗೆ ತ್ರಿಮೂರ್ತಿ ಸ್ವರೂಪರಾದ ದತ್ತಾತ್ರೇಯರು ಹೇಗೆ ತಮ್ಮ ಶಿಷ್ಯರನ್ನು ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸುತ್ತಿದ್ದರು ಎಂಬುದನ್ನು ವಿವರಿಸುತ್ತಿದ್ದರು. ನಂತರ ದಿವ್ಯ ರಹಸ್ಯವೊಂದನ್ನು ಬಹಿರಂಗಪಡಿಸುತ್ತಾ, ನಾನೇ ಆ ದತ್ತಾತ್ರೇಯ, ಪರೀಕ್ಷಿಸುವುದೇ ನನ್ನ ಪ್ರವೃತ್ತಿ ಎಂದು ಹೇಳಿದರು. ವರ್ಷಗಳ ಹಿಂದೆ ಸ್ವಾಮಿ ಊಟಿಗೆ ಭೇಟಿ ನೀಡಿದ್ದಾಗ ಪೋಲರಾಯ್ಡ್ ಕ್ಯಾಮೆರಾದಲ್ಲಿ ತೆಗೆದ ಚಿತ್ರದಲ್ಲಿ ಕೇಸರಿ ವಸ್ತ್ರಧಾರಿ ಸ್ವಾಮಿಯ ಬದಲು 3 ತಲೆಗಳ ಭಗವಾನ್ ದತ್ತಾತ್ರೇಯರ ರೂಪ ಮೂಡಿಬಂದಿತ್ತು. ಆ 3 ಮುಖಗಳು ಸ್ವಾಮಿಯ ಮುಖವನ್ನೇ ಹೋಲುತ್ತಿದ್ದವು ಮತ್ತು ಅವರ ಮೊಣಕೈ ಒಂದು ಭವ್ಯವಾದ ಹಸುವಿನ ಬೆನ್ನಿನ ಮೇಲಿತ್ತು. ಆಗ ಸ್ವಾಮಿ ಇದೇ ನನ್ನ ನಿಜವಾದ ಸ್ವರೂಪ ಎಂದು ಬಹಿರಂಗಪಡಿಸಿದರು. ಗುರು ಎಂದರೆ ಅಜ್ಞಾನದ ಕತ್ತಲನ್ನು ದೂರವಾಗಿಸುವವನು ಎಂದು ಸ್ವಾಮಿ ಹೇಳುತ್ತಾರೆ. ಜೀವನದ ಗುರಿಯನ್ನು ತೋರಿಸುವವನೇ ಗುರು. ಗುಣಾತೀತ ಹಾಗೂ ರೂಪವರ್ಜಿತನಾದವನೇ ನಿಜವಾದ ಗುರು. ಆ ಗುರುವಿನ ಪ್ರತಿಯೊಂದು ನುಡಿಯೂ ಮಂತ್ರ, ಅವರ ಇಡೀ ಜೀವನವೇ ಗೀತೆ. ದಕ್ಷಿಣಾಮೂರ್ತಿಯಂತೆ ಅವರು ತಮ್ಮ ಮೌನದ ಮೂಲಕವೇ ನಮಗೆ ಜ್ಞಾನೋದಯ ಮಾಡಿಸುತ್ತಾರೆ. ಆ ಪರಬ್ರಹ್ಮನೇ ಇಂದು ನಮ್ಮ ಗುರುವಿನ ರೂಪದಲ್ಲಿ ನಮ್ಮೊಂದಿಗಿದ್ದಾನೆ. ನಮ್ಮನ್ನು ಪರಮ ಗುರಿಯೆಡೆಗೆ ಮುನ್ನಡೆಸುವ ನಮ್ಮ ಜೀವನದ ಸಾರಥಿ ಆಗಿದ್ದಾನೆ. కనుక ఈ కాలంలో సరైనటువంటి డ్రైవర్సు, నమ్మకమైనటువంటి డ్రైవర్సు చిక్కడం చాలా కష్టం. కనుక మీ జీవితం అనేటువంటి కారును డ్రైవ్ చేసుకోవటానికి మంచి ఫెయిత్ఫుల్, అన్ని రిపేర్లు కూడా తెలిసినటువంటి వాడు, అన్ని రకములైనటువంటి యొక్క మెకానిజం తెలిసినటువంటి వాడు ఒక డ్రైవర్ ఉంటున్నాడు. ఇతన్ని మీరు డ్రైవింగ్ కింద తీసుకుని పోండి. తప్పక మీ యొక్క కారు కానీ మీ జీవితానికి కానీ ఏ విధమైనటువంటి ఇబ్బందులు లేకుండా తప్పక మీ జీవితం అనేటువంటి ప్రయాణాన్ని సుక్షేమంగా జరుపుకోవచ్చు. ఎట్టి రోడ్లు అయినా కూడా ప్రమాదం లేకుండా కూడా డ్రైవ్ చేస్తాడు. ఏ మధ్య లోపల ఏ విధమైనటువంటి బోల్ట్స్ నట్లో పోయినా కూడా అప్పటికప్పటికే తీసి దాన్ని వేసేసేస్తాడు. కనుక మీరు నేర్చుకుని పోవలసినటువంటిది అన్నింటికంటే ప్రధానమైనటువంటిది మీ జీవితానికి. ఆనాడు అర్జునుడు కృష్ణుడిని డ్రైవర్ గా పెట్టుకున్నాడు. ఈనాడు మీ సాయిని మీరు డ్రైవర్ గా పెట్టుకుంటే తప్పక మీరు ధన్యులైపోతారు, తప్పక మీరు కృతార్థులైపోతారు.